ನಾನು ನಿಮ್ಮ ಕರಿಯಪ್ಪ. ಇವತ್ತು ನಾವು ನಮ್ಮ ಬಿಜೆಪಿಯ ಹಿರಿಯ ಮುಖಂಡರ ಜೊತೆಗೆ ಇದ್ದೀವಿ. ಇವತ್ತು ನಾವು ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥವ್ರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಇವತ್ತು ನಿನ್ನೆ ಏನು ಸಾಧಿಸಿ ಫೈಲ್ ಮಾಡಿದ್ದು ಬಹಳ ವಿಚಾರ ದೊಡ್ಡಾಗಿದೆ, ಆದ್ರೂ ನಾಮಿನೇಷನ್ ವಾಪಸ್ ತಗೊಂಡಿಲ್ಲ. ಅವ್ರ ಬಗ್ಗೆ ಏನ್ ಹೇಳ್ತಾರೆ, ಪಕ್ಷದ ಬಗ್ಗೆ ಏನ್ ಮಾಡ್ತಾರೆ ಸರ್? ಇದು ಸ್ವಾಭಿಮಾನದ ಗೆಲುವು ಅಂತ ಹೇಳ್ತೀನಿ. ಏನು ಕಾಂಗ್ರೆಸ್ ಅವರು ಬರೀ ಅವ್ರನ್ನ ಓಟಿಗೆ ಸೀಮಿತ ಮಾಡಿದ್ರು, ಅದನ್ನ ಅರ್ಥೈಸ್ಕೊಂಡು ಇವತ್ತು ಅವರು ಸ್ವಾಭಿಮಾನಕ್ಕೆ ಬೆಲೆ ಕೊಟ್ಟು ಇವತ್ತು ಅವ್ರು ಕಡದಲ್ಲಿ ಉಳಿದಿದ್ದಾರೆ. ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇದೇ ಹುಮ್ಮಸ್ಸು ಕಡೆ ತನಕ ಇದ್ಕೊಳ್ಳಿ ಅಂತ ನಾನು ನಿರೀಕ್ಷೆ ಮಾಡ್ತೀನಿ ಸರ್. ಈ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಮುಸಲ್ಮಾನ್ ಬಾಂಧವರು ಬಿಜೆಪಿಗೆ ಮತಾನೇ ಹಾಕಬಾರ್ದು ಅನ್ನೋದು ಮೊದಲಿನಿಂದಲೂ ವಾಡಿಕೆಯಾಗಿ ಬಂದಿದೆ. ಆದ್ರೆ ಈಗ ದಾಸಗಿರಿಯಪ್ಪ ಶ್ರೀನಿವಾಸ್ ಅವರ ಎಲೆಕ್ಷನ್ ಆದ್ಮೇಲೆ ವಾಲಂಟಿಯರ್ ಮನೆಗೆ ಬರ್ತಾ ಇದ್ದಾರೆ. ಅದಕ್ಕೆ ತಮ್ಮ ಅಭಿಪ್ರಾಯ ಏನ್ ಹೇಳ್ತಾರೆ ಸರ್? ಸತತ 13 ವರ್ಷಗಳಿಂದ ತಾವು ಇಡೀ ರಾಷ್ಟ್ರದಲ್ಲಿ ನೋಡ್ತಿದ್ದೀರಿ. ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ಮೇಲೆ ಈ ದೇಶದ ಚಿತ್ರಣ ಬದಲಾಗಿದೆ. ಹಾಗೆ ಅಲ್ಪಸಂಖ್ಯಾತ ಮತದಾರರು ಕೂಡ ಭಾರತೀಯ ಜನತಾ ಪಾರ್ಟಿಯ ಪರವಾಗಿದ್ದಾರೆ ಅನ್ನೋದಕ್ಕೆ ಬಿಹಾರ, ಉತ್ತರ ಪ್ರದೇಶ ಈ ತರದ್ದು ಎಲ್ಲ ಸಾಕ್ಷಿಯಾಗಿದೆ. ಅದೇ ಒಂದು ಇತಿಹಾಸ ದಕ್ಷಿಣದಲ್ಲಿ ಆಗತ್ತೆ ಅನ್ನೋದು ಶತಸಿದ್ಧ ಸರ್. ಅದೇ ರೀತಿಯಾಗಿ ನಮ್ಮ ಮೇಯರ್ ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕೇಳೋಣ. ನಮಸ್ತೆ. ನಾನು ನಿನ್ನೆ ಇವತ್ತು ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದೀನಿ. ನಾವು ಚುನಾವಣಾ ಪ್ರಚಾರದಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರು ಹೊರಗೆ ಬರ್ತಿರ್ಲಿಲ್ಲ. ಇವತ್ತಿನ ದಿನ ಇವತ್ತು ನೋಡಿದೀವಲ್ಲ, ಹೊರಗೆ ಬಂದ್ಬಿಟ್ಟು ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನ ನೀಡ್ತಾ ಬಂದಿದ್ದಾರೆ. ಅದೇ ರೀತಿ ಅವ್ರಿಗೂ ಕೂಡ ಅವರು ಒಂದು ಅವ್ರದ್ದೇ ಆದಂತಹ ಅಭ್ಯರ್ಥಿನ ಹಾಕೊಂಡಿದ್ದಾರೆ. ಅದೇನೇ ಇರಲಿ, ಬಟ್ ನಮಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋದೇ ನಮಗೊಂದು ಖುಷಿ ವಿಚಾರ. ಅದೇ ರೀತಿ ನಾವು ಕೂಡ ನಮ್ಮದೇ ಆದಂಥ ಪ್ರಯತ್ನದಲ್ಲಿ ನಾವು ಇವತ್ತಿನ ದಿನ ನಮ್ಮ ಗೆಲುವಿಗೆ ನಾವು ತುಂಬಾನೇ ಎಫರ್ಟ್ ಹಾಕಿ ಇವತ್ತಿನ ದಿನ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮದೇ ಬಿಜೆಪಿದೇ ಗೆಲುವು ಅನ್ನೋದನ್ನ ನಾವು ಇವತ್ತಿನ ದಿನನೇ ಘೋಷಣೆ ಮಾಡೋದು ಕೂಡ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕೆಂದ್ರೆ ಒಂದು ವಾತಾವರಣ ಇವತ್ತಿನ ದಿನ ದಾವಣಗೆರೆ ದಕ್ಷಿಣ ಭಾಗದಲ್ಲಿ ನಾವು ಕಳ್ತಾ ಇದ್ದೀವಿ. ಹಾಗಾಗಿ ಅದೇ ರೀತಿ ಜೊತೆಗೆ ಶ್ರೀನಿವಾಸ್ ಅವರು ಕೂಡ ಸಾಮಾನ್ಯ ಒಬ್ಬ ಕಾರ್ಯಕರ್ತನಾಗಿರ್ತಕ್ಕಂಥ ಅಭ್ಯರ್ಥಿಯಾಗಿ ಇವತ್ತಿನ ದಿನ ಅಂತ ಒಂದು ಕಾಂಗ್ರೆಸ್ ವಿರುದ್ಧವಾಗಿ ಇವತ್ತಿನ ದಿನ ಪ್ರಚಾರದ ಅವರು ಕೂಡ ಎಲೆಕ್ಷನ್ ಅಲ್ಲಿ ಪಾಲ್ಗೊಂಡಿದ್ದಾರಲ್ಲ, ಆ ವಿಚಾರದಲ್ಲಿ ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಇಲ್ಲ, ನಾವು ಅವ್ರಿಗೆ ಕೊಡ್ತಾ ಬಂದಿದ್ದೀವಿ, ಇವತ್ತಿನ ದಿನ ನಾವು ಇವ್ರಿಗೆ ಮಾಡ್ತೀವಿ ಅನ್ನೋದೊಂದನ್ನ ಅವರು ಕೂಡ ಸಾಕಷ್ಟು ಮನೆಯಲ್ಲಿ ನಾವಿಂತ ಮಾತನ್ನ ಕೇಳ್ಕೊಂಡ್ ಬಂದಿದ್ದೀವಿ. ಹಾಗಾಗಿ ನಾವು ಗೆಲ್ತೀವಿ ಅನ್ನೋದನ್ನು ಕೂಡ ನಾವು ನಿಮ್ಮ ಮುಖಾಂತರ ನಾವು ಜನತೆಗೆ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ದಾವಣಗೆರೆಯಲ್ಲಿ ಮಹಿಳೆಯರು ಮನೆಯಿಂದ ಹೊರಗೆ ಬರೋದೇ ಕಷ್ಟ. ಅಂತದ್ರಲ್ಲಿ ಈ ಮಹಿಳೆಯರು ಬಹಳ ಮುಂದೆ ಬಂದು ಪಕ್ಷಕ್ಕೆ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಚೇತನ ಮೇಡಮ್ ಅವರು, ಚೇತನ್ ಶಿವಕುಮಾರ್ ಮೇಡಮ್ ಅವರು ಏನ್ ಹೇಳ್ತಾರೆ ಕೇಳೋಣ. ದಾವಣಗೆರೆ ಜನತೆಗೆ ಮತ್ತೆ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಮತದಾರ ಬಂಧುಗಳಿಗೆ ನಮಸ್ಕರಿಸುತ್ತಾ, ನಾನು ಇತ್ತೀಚಿನ ದಿನಗಳಲ್ಲಿ ಇವಾಗಲೇ ಸುಮಾರು ಒಂದು ವಾರದಿಂದ ನಾವು ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ. ಪ್ರತಿ ವಾರ್ಡಲ್ಲೂ ಕೂಡ ತುಂಬಾ ಸಂತೋಷಕರ ವಿಷಯ. ಯಾಕಂತಂದ್ರೆ ಹೋದ ತಕ್ಷಣ ಅಕ್ಕ ಬನ್ನಿ ಅಂತ ಅವರಾಗೆ ಮನೆ ಬಾಗಿಲಿಗೆ ಕರಿತಾ ಇದ್ದಾರೆ. ಈಗ ನಾವಾಗೆ ಓಟ್ ಕೇಳ್ಕೊತಾ ಹೋಗ್ತಾ ಇದ್ವಿ, ಇವಾಗ ಅವರಾಗೆ ನಾವು ಹೋದ ತಕ್ಷಣ ಏನು ಹೊರಗಡೆ ಒಂದು ಘೋಷಣೆ ಕೂಗಿದ ತಕ್ಷಣ ಹೊರಗಡೆ ಬಂದು ನಮ್ಮ ದಾಸಕರಪ್ಪ ಸೀನಣ್ಣ ಕಡೆ ಬಂದರು ಅನ್ನೋದೊಂದು ಒಳ್ಳೆ ಒಂದು ಸಂದೇಶ ಕೂಡ ಹೋಗ್ತಾ ಇದೆ. ಮತ್ತೆ ತುಂಬಾ ಜನನು ಕೂಡ ಅವ್ರ ಆತ್ಮೀಯರಾಗಿರ್ಬೋದು, ಈಗ ಸೀನಣ್ಣವರು ಮಾಡಿರ್ತಕ್ಕಂಥ ಎಲ್ಲ ಒಂದು ಒಳ್ಳೆ ಕೆಲಸಗಳಾಗಿರ್ಬೋದು, ಈಗ ಬಡವರು ದೊಡ್ಡವರು ಸಣ್ಣವರು ಅಂದಲೇ ಪ್ರತಿಯೊಬ್ಬರು ಕೂಡ ಯಾವುದೇ ಕ್ಯಾಸ್ಟಿನವರಾಗಿರ್ಬೋದು, ಏನೇ ಅಂದಲೇ ಸೀನಣ್ಣ ಎಲ್ಲರೂ ನಮ್ಮವರು, ನನ್ನ ಬಳಗ, ನಮ್ಮ ಕುಟುಂಬ ಅಂತ ಹೇಳಿ ಅವರು ಒಳ್ಳೆ ಇದನ್ನ ಸಂದೇಶವನ್ನು ತಗೊಂಡಿದ್ದಾರೆ. ಹಾಗಾಗಿ ನಮ್ಗೆ ತುಂಬಾ ಸಂತೋಷ ಅನ್ಸುತ್ತೆ. ಹೊರಗಡೆ ಹೋದಾಗ ಇವಾಗ ನಡೀತಾ ಇರೋದು ನೋಡಿದ್ರೆ ಗೆಲ್ತೀವಿ ನಾವು, ಶತಾಯ ದಕ್ಷಿಣದಲ್ಲಿ ಬಿಜೆಪಿ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಅವರು ಏನ್ ಹೇಳ್ತಾರೆ ಕೇಳೋಣ. ಶ್ರೀನಿವಾಸ್ ಅವ್ರ ಬಗ್ಗೆ ಈಗಿನ ಒಂದು ಶ್ರೀನಿವಾಸ್ ಅವರು ಬಹಳ ಜಾತ ಶಕ್ತಿ ಅಂತ ಹೇಳ್ಬೋದು. ಈಗ ದಾವಣಗೆರೆ ದಕ್ಷಿಣದಲ್ಲಿ ಈ ಬಾರಿ ದಾಖಲೆ ಸೃಷ್ಟಿಯಾದಂತೂ ಶತಸಿದ್ಧ. ಈ ಮುಸಲ್ಮಾನರಿಗೆ ಈಗ ಸ್ವಲ್ಪ ರಿಯಲೈಸ್ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲದಿಂದಲೂ, ಮೊಹಮ್ಮದ್ ಅಲಿ ಜಿನ್ನಾ ಕಾಲದಿಂದಲೂ ಮುಸಲ್ಮಾನರಿಗೆ ಮತ್ತು ದಲಿತರಿಗೆ ಅನ್ಯಾಯ ಮಾಡಿದ ಕಾಂಗ್ರೆಸ್ ಪಕ್ಷ. ಅದು ತಡವಾಗಿ ಅವರ ಮನವರಿಕೆ ಆಗಿದ್ದಕ್ಕೆ ನಾನು ಮುಸಲ್ಮಾನರಿಗೆ ಬೆಂಬಲಿಸಿದೆ. ಈ ಕ್ಷಣದ ವಾತಾವರಣ ಶ್ರೀನಿವಾಸ್ ಅವರ ಪರವಾಗಿದೆ. ದಕ್ಷಿಣದಲ್ಲಿ ಶ್ರೀನಿವಾಸ್ ಅವರು ಗೆಲ್ತಾರೆ ಅನ್ನೋದು ಶತಸಿದ್ಧ.
ಹಾಗೇನೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಗೆದ್ದುಬಿಟ್ಟಿವೆ ಅಂತ ಮೈ ಬರಿಬಾರದು ಅಂತ ಹೇಳೋದು ಕೂಡ ನಾನು ಇಷ್ಟಪಡ್ತೇನೆ. ಇದೇ ರೀತಿ ಚುನಾವಣೆ ಮುಗಿಯವರೆಗೂ ಅವರು ಪ್ರತಿ ಕ್ಷಣನೂ ಸದುಪಯೋಗ ಪಡಿಸ್ಕೊಂಡು ಚುನಾವಣೆ ಮಾಡಿದ್ದು ಶ್ರೀನಿವಾಸ್ ಅವರ ಗೆಲುವು ಶತಸಿದ್ಧ. ಹಾಗೆ ಜಯವಾಗಲಿ ಅಂತೇಳಿ ನಾನು ಶುಭ ಈ ಸಾದಿಕ್ ಪೈಲ್ವಾನ್ ರವರು ನಾಮಿನೇಷನ್ ವಾಪಸ್ ತಗಂದೇ ಇರ್ತಕ್ಕಂಥದ್ದು ಶ್ರೀನಿವಾಸ್ ಅವರಿಗೆ ಏನಾದ್ರು ಪ್ಲಸ್ ಪಾಯಿಂಟ್ ಆಗುತ್ತಾ ಅಥವಾ ಮೈನಸ್ ಪಾಯಿಂಟ್ ಆಗುತ್ತಾ? ಶ್ರೀನಿವಾಸ್ ಅವರಿಗೆ ಪ್ಲಸ್ ಪಾಯಿಂಟೇ. ಅದನ್ನು ಕೂಡ ಸಾದಿಕ್ ಪೈಲ್ವಾನ್ ನಾನು ಸುಮಾರು 40-45 ವರ್ಷದಿಂದ ಅವರು ನಮ್ಮ ಕುಟುಂಬಕ್ಕೆ ಬಹಳ ಆತ್ಮೀಯ. ನಾವು ನಮ್ಮ ಕುಟುಂಬದ ಎರಡೂ ಕುಟುಂಬಗಳು ನಾವು ಬಹಳ ಆತ್ಮೀಯಾಗಿದ್ದೀವಿ. ಸಾದಿಕ್ ಪೈಲ್ವಾನ್ ಭಾರಿ ಸ್ವಾಭಿಮಾನಿ ವ್ಯಕ್ತಿ. ಅವರು ಯಾವುದೇ ಕಾರಣಕ್ಕೂ ಅವರು ನಾಮಪತ್ರ ವಾಪಸ್ ತಗೊಳ್ಳಲ್ಲ ಅಂತ ನಾನು ಮುಂಚೆಯಿಂದಲೂ ಬಹಳಷ್ಟು ಜನರು ಚರ್ಚೆ ಮಾಡಿದ್ದೆ. ಹಾಗೇನು ಪ್ರಚಾರ ಕಳೆದಿದ್ದೂ ಕೂಡ ಹಿಂದೆ ಸರಿಯಲ್ಲ. ಯಾಕಂದ್ರೆ ನಾವು ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಸಾದಿಕ್ ಪೈಲ್ವಾನ್ರು ಅದನ್ನು ಸಹಿಸಲ್ಲ. ಹಾಗಾಗಿ ಅವ್ರು ಯಾವುದೇ ಕಾರಣಕ್ಕೂ ಪ್ರಚಾರದಿಂದಲೂ ಕೂಡ ಹಿಂದೆ ಸರಿಯಲ್ಲ ಅಂತೇಳಿ ನಾನು ಬಹಳ ಆತ್ಮವಿಶ್ವಾಸ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಎಷ್ಟು ಮತಗಳಿಂದ ಗೆಲ್ಬಹುದು ಅಂತ ನಿಮ್ಮ ಅಭಿಪ್ರಾಯ? ಒಂದು 20-25 ಸಾವಿರ ಮತಗಳ Leading ಅಲ್ಲಿ ಗೆಲ್ತಾರೆ. ನಂತರ ಅದೇ ರೀತಿಯಾಗಿ ಇನ್ನೊಬ್ಬರು ಮಹಿಳಾ ಅಧ್ಯಕ್ಷರು ಮಾತಾಡ್ತಾರೆ. ನಮಸ್ತೆ. ನಮ್ಮ ದಾವಣಗೆರೆ ದಕ್ಷಿಣದಲ್ಲಿ ಒಬ್ಬ ಬಡ ಕುಟುಂಬದಿಂದ ಬಂದಂತ ವ್ಯಕ್ತಿಗೆ ನಮ್ಮ ಬಿಜೆಪಿ ರಾಜ್ಯದಿಂದ ಗುರುತಿಸಿ ಒಂದು ಟಿಕೆಟ್ ಕೊಟ್ಟಿದ್ದಾರೆ. ಇದು ದಾವಣಗೆರೆಯಲ್ಲಿ ದಕ್ಷಿಣದಲ್ಲಿ ಬಡವ ಶ್ರೀಮಂತನ ನಡುವೆ ನಡೆಯುತ್ತಿರುವ ಯುದ್ಧ. ಈ ಯುದ್ಧದಲ್ಲಿ ಜನಗಳಾಗಲೇ ತೀರ್ಮಾನ ಮಾಡಿದ್ದಾರೆ, ಅವ್ರಿಗೆ ದುಡ್ಡಿದ್ರೆ ಅವರಿಗಾತು ನಮ್ಮ ಬಡವರಿಗೆ ನಾವು ಟಿಕೆಟ್ ಓಟ್ ಕೊಡ್ತೀವಿ ಅಂತ ಮನೆಗೂ ಸಂಪರ್ಕ ಮಾಡುವಾಗೆಲ್ಲ ಹೇಳಿದ್ದಾರೆ. ಒಂದು ಮುಸ್ಲಿಮ್ಸ್ ಮನೆಗೆ ಹೋದಾಗೆಲ್ಲ ಅವ್ರು ಹೊರಗಡೆ ಬಂದು ಇಲ್ಲ ನಾವು ಬಿಜೆಪಿಗೆ ವೋಟ್ ಮಾಡ್ತೀವಿ ಈ ಸರಿ, ನಾವು ನಮಗೆ ಬಹಳ ಬೇಕಾದಂಥ ವ್ಯಕ್ತಿಯವರು ನಮಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಅಂತ ವ್ಯಕ್ತಿ ನಾವು ವೋಟ್ ಮಾಡ್ದಾರೆ ಇರ್ತೀವ ಅಂತ ಅವರೇ ಹೇಳ್ತಾ ಇದ್ದಾರೆ. ಹೊರಗಡೆ ಬರ್ತಿರ್ಲಿಲ್ಲ ಫಸ್ಟ್ ಓಟ್ ಕೇಳಕ್ ಹೋದಾಗ ಮುಸ್ಲಿಮ್ಸ್. ಈಗ ಖುಷಿಯಾಗಿ ಬಂದು ಪಾಂಪ್ಲೆಟ್ಸ್ ಇಡ್ಸ್ಕೊಂಡು ಅಕ್ಕ ನಿಮಗೆ ಮಾಡ್ತೀವಿ ನಾವು, ನೀವು ಎದುರುಬೇಡ ನಾವು ಮಾಡ್ತೀವಿ ಸರಿ ಅಂತ ಹೇಳಿದರೆ ಒಳ್ಳೆ ವ್ಯಕ್ತಿ ಕೊಟ್ಟಿದ್ದಾರೆ. ನಾವು ವಿಜಯೋತ್ಸವ ಆಚರಿಸ್ತೀವಿ ಅಂತ. ಬಿಜೆಪಿ ಅವರು ಮತ್ತು ಮುಸ್ಲಿಮ್ಸ್ ಮನೆ ಹತ್ರ ಹೋಗ್ಲಿ ಇಂಜೆಕ್ಟ್ ಆಗ್ತಾ ಇತ್ತು. ಈಗ ಬಿಜೆಪಿ ಅವರು ಹೋದ್ರೆ ಆರತಿ ಹೆಚ್ಚು ಒಳಗೆ ಕರ್ಕೊಳ್ತಾರೆ ಅನ್ನೋದು ಏನೋ ಒಂದು ಮಾಹಿತಿ ಇದೆ. ಅವ್ರ ಮನೆಗೆ ನಮ್ಮ ಶ್ರೀನಿವಾಸ್ ದಾಸ್ ಕರಿಯಪ್ಪ ಧರ್ಮ ಪತ್ನಿ ಹೋದಾಗ ಅವರೇ ಉಡಿ ತುಂಬಿ ನಮಗೆ ಆಶೀರ್ವದಿಸಿದ್ದಾರೆ. ಇದೊಂದು ಇತಿಹಾಸ ನಿರ್ಮಿಸಿದ ಸತ್ಯ ಸರ್. ಯಾವತ್ತೂ ಇದೊಂದು ಗುಮ್ಮ ತೋರಿಸ್ತಾ ಇದ್ರು. ಕಾಂಗ್ರೆಸ್ನವ್ರು ಯಾವಾಗಲೂ ಬಿಜೆಪಿಯವರು ನಿಮ್ ಪರವಾಗಿಲ್ಲ, ನಿಮ್ಮನ್ನ ಹೆದರಿಸ್ತಾರೆ, ನಿಮಗೆ ಅವರು ಬೆಂಬಲ ಕೊಡಲ್ಲ ಅನ್ನೋಂಥದ್ದಿದೆ. ನಾವು ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಇಡೀ ಭಾರತೀಯರ ಪರವಾಗಿರ್ತಕ್ಕಂಥ ಪಕ್ಷನೇ ಹೊರತು ಯಾವುದೋ ಒಂದು ಕುಟುಂಬಕ್ಕೋ ಯಾವುದೋ ಒಬ್ಬ ವ್ಯಕ್ತಿಗೋ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಹಾಗಾಗಿ ಅಲ್ಪಸಂಖ್ಯಾತ ಬಂಧುಗಳಿಗಿದು ಇಡೀ ದೇಶದಾದ್ಯಂತ ಅರ್ಥ ಆಗಿದೆ. ಅದು ಬಹಳ ವಿಶೇಷವಾಗಿ ದಕ್ಷಿಣದ ಕ್ಷೇತ್ರದಲ್ಲಿರ್ತಕ್ಕಂಥ ಮತದಾರರಿಗೆ ಅರ್ಥ ಆಗಿದೆ. ಹಾಗಾಗಿ ಅವ್ರು ನಮ್ಮ ಪರವಾಗಿದ್ದಾರೆ. ಅವರು ಅವ್ರ ಆಶೀರ್ವಾದ ಮಾಡಿದ್ದಾರೆ. ಅವರ ನಮಾಜಿನೊಂದಿಗೆ ಅವರ ದುವಾದಲ್ಲಿ ನಮ್ಮನ್ನ ಹಿಡ್ಕೋತಾರೆ. ಶ್ರೀನಿವಾಸ್ ಅಣ್ಣವರಿಗೆ ಅತ್ಯಂತ ಹೆಚ್ಚು ಒಂದು ಓಟಿಂದ ಗೆದ್ರು ಗೆಲುವೆ, ಆದ್ರೆ ಅತ್ಯಂತ ಹೆಚ್ಚು ಮತವನ್ನ ಕೊಡೋದ್ರ ಮುಖಾಂತರ ಇವತ್ತು ಇತಿಹಾಸದಲ್ಲಿ ಅವರು ಕೂಡ ಭಾಗ ಆಗ್ತಾರೆ ಅನ್ನೋ ಒಂದು ಭಾವನೆ ಇದೆ ಸರ್ ನಮಗೆ. ಇದಿಷ್ಟು ನಮ್ಮ ದಾವಣಗೆರೆಯಲ್ಲಿರ್ತಕ್ಕಂಥ ಬಿಜೆಪಿ ಹಿರಿಯ ಮುಖಂಡರುಗಳ ಮಾತುಗಳಾಗಿರುತ್ತೆ. DVGS ಜೊತೆ ಕರಿಯಪ್ಪ.